ವಾಟರ್ ಫ್ಲೋ ಜಾಸ್ತಿ ಇರೋದ್ರಿಂದ ನಾವು ಏನು ಏನಕ್ಕೆ ನೋಡ್ಕೊಂಡು ವಾಪಸ್ ಬರೋಣ. ಮುಂದೆ ಏನೋ ಜಾಗ ಇಲ್ವಂತೆ, ಇದೇ ಇರಬೇಕು. ನೀರು ಓವರ್ಫ್ಲೋ ಆಗಿದೆ, ನೀರು ತುಂಬ್ಕೊಂಡು ಬಂದ್ಬಿಟ್ಟಿದೆ ಅನ್ಸುತ್ತೆ. ನೀರು ಪಾಸ್ ಮಾಡ್ಕೊಂಡು ಹೋಗ್ಬಿಡೋಣ. ಬಾಯ್ಸ್ ಬೇಡ ಅಂತವ್ರೆ. ಅಷ್ಟೊಂದು ಬರಲ್ಲ. ಬಂದೆ. ವಾಟರ್ ಫ್ಲೋ ಜಾಸ್ತಿ ಇರೋದ್ರಿಂದ ನಾವು ಈ ನದಿನ ದಾಟ್ಕೊಂಡು ಕಿಷ್ಕಿಂಧೆಗೆ ಹೋಗೋಕ್ಕಾಗಲ್ಲ. ನಾವು ಸುತ್ತ ಹಾಕ್ಕೊಂಡು ಆ ಬೆಟ್ಟ ತಗೋಬೇಕು, ಅಂಜನಾದ್ರಿ ಬೆಟ್ಟ. ವಿಜಯ ವಿಠಲ ಟೆಂಪಲ್ ನೋಡಿಕೊಂಡು ಇವಾಗ ಅಂಜನಾದ್ರಿ ಕಡೆ ಹೋಗ್ತಾ ಇದ್ದೀವಿ. ವಿಜಯ ವಿಠಲ ಟೆಂಪಲಿಂದ 14 ಕಿಲೋಮೀಟರ್ ಇದೆ, 26 ಮಿನಿಟ್ಸ್ ಆಗುತ್ತೆ. ಅಲ್ಲಿ ಹೋಗಿ ಬೆಟ್ಟ ಹತ್ತೋದು ಇವಾಗ ದೊಡ್ಡ ಟಾಸ್ಕು. ಬೆಟ್ಟ ಹತ್ಕೊಂಡು ಅದನ್ನು ಮುಗಿಸ್ಕೊಂಡು ಮ್ಯೂಸಿಯಂ ಬರಬೇಕು. ಮ್ಯೂಸಿಯಂ ಮತ್ತು ಹಂಪಿ ಯೂನಿವರ್ಸಿಟಿ ನೋಡಿಕೊಂಡು ರೆಸ್ಟ್ ಮಾಡ್ತೀವಿ. ಇವತ್ತಿಲ್ಲ ಓವರಾಲು ಹಂಪಿ ನೀವು ಸುತ್ತಮುತ್ತ ಬಂದಾಗ ಮಿಸ್ ಮಾಡ್ಕೊಳ್ದೆ ನೋಡಬೇಕಾಗಿರೋ ಪ್ಲೇಸ್ಗಳದು ರಥದ ಕಲ್ಲು, ಸಂಗೀತ ಮಂಟಪ, ಅಂಜನಾದ್ರಿ ಬೆಟ್ಟ, ಮ್ಯೂಸಿಯಮ್ಮು ಇನ್ನೂ ಸಿಕ್ಕಾಪಟ್ಟೆ ಇದೆ. ಎಲ್ಲ ಕಡೆ ನಡ್ಕೊಂಡೇ ಹೋಗ್ಬೇಕಲ್ಲ, ಟೈಮ್ ತಗೊಳುತ್ತೆ. ನೀರು ನೋಡ್ರಿ ಹೆಂಗೆ ತುಂಬ್ಕೊಂಡಿದೆ, ಸಕ್ಕತ್ತಾಗಿ ತುಂಬ್ಕೊಂಡಿದೆ ನೀರಂತೂ. ನೀರಿಲ್ಲ ಅಂದಿದ್ರೆ ನಾವು ಆ್ಯಕ್ಚುಲಿಗೆ ತೆಪ್ಪದಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಾಗಿತ್ತು. ನೀರು ಇರೋದ್ರಿಂದ ಏನೋ ಇದೆ, ನೀರೇನೋ ಜಾಗ ಇಲ್ಲ ಅನ್ಸುತ್ತೆ. ಏನು ಏನಕ್ಕೆ ನೋಡ್ಕೊಂಡು ವಾಪಸ್ ಬರೋಣ. ಮುಂದೆ ಏನೋ ಜಾಗ ಇಲ್ವಂತೆ, ನೋಡಿಕೊಂಡು ವಾಪಸ್ ಬರ್ತೀವಿ ಏನಾಗಿದೆ ಅಂತ. ಇದೇ ಇರಬೇಕು, ನೀರು ಓವರ್ಫ್ಲೋ ಆಗಿದೆ. ನೀರು ತುಂಬ್ಕೊಂಡು ಬಂದ್ಬಿಟ್ಟಿದೆ ಅನ್ಸುತ್ತೆ. ಸೊ ನಾವು ಸುತ್ತ ಹಾಕೊಂಡು ಹೋಗ್ಬೇಕು. 29 ಕಿಲೋಮೀಟರ್ ಆಗುತ್ತೆ. ನೀರು ಪಾಸ್ ಮಾಡ್ಕೊಂಡು ಹೋಗ್ಬಿಡೋಣ. ಬಾಯ್ಸ್ ಬೇಡ ಅಂತವ್ರೆ. ರೋಡ್ ಅದು ಅಷ್ಟೊಂದು ಬರಲ್ಲ. ಸರಿ ಬನ್ನಿ ಹಿಂಗೆ ಹೋಗೋಣ. ಸೊ ನೀರು ತುಂಬಿಕೊಂಡಿರೋದ್ರಿಂದ ನಾವು ವಾಪಸ್ಸು ಸುತ್ಕೊಂಡು ಹೋಗ್ತಿದ್ದೀವಿ. 19 ಕಿಲೋಮೀಟರ್ ಆಗುತ್ತೆ. ಬನ್ನಿ ನೋಡೋಣ. ನಂದು ಗೋಪುರದಲ್ಲಿ ಬ್ಯಾಟ್ರಿ ಕಮ್ಮಿ ಆಗಿಬಿಟ್ಟಿದೆ. ನೋಡ್ರಿ ಹೆಂಗೆ ತುಂಬಿಕೊಂಡಿದೆ ನೀರು.
ಈ ಸೈಡು ಮಳೆ ಆಗ್ತಿಲ್ಲ, ಹಂಪಿ ಆ ಕಡೆ ಸೈಡು ಹೆವಿ ಮಳೆ ಆಗ್ತಿರೋದ್ರಿಂದ ಓವರ್ಫ್ಲೋ ಜಾಸ್ತಿ ಇದೆ. ಇನ್ನೂ ಸರಿ ಮಳೆ ಆಯಿತು ಅಂದರೆ ಈ ಕಡೆನೂ ರೋಡ್ ಬ್ಲಾಕ್ ಆಗುತ್ತೆ ಅನಿಸುತ್ತೆ. ಇಷ್ಟು ದೂರ ಬಂದ್ಬಿಟ್ಟು ಹಾಂ ಅದಕ್ಕೆ ನೀರು ಮುಟ್ಕೊಂಡು ಬಂದೆ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆಗಲೇ ನೋಡಿದ್ರಲ್ಲ, ರೋಡ್ ಬ್ಲಾಕ್ ಆಗಿತ್ತು, ನೀರು ಜಾಸ್ತಿ ಬಂದು ಅದಕ್ಕೆ ಸುತ್ತ ಹಾಕೊಂಡು ಹೋಗ್ತಾ ಇದ್ದೀವಿ. 19 ಕಿಲೋಮೀಟ್ರ್ ಆಗುತ್ತೆ. ಇದು ಆಲ್ಮೋಸ್ಟು ಇನ್ನು 15 ಕಿಲೋಮೀಟ್ರ್ ಇದೆ, 24 ಮಿನಿಟ್ಸು. ಎಲ್ಲ ಕಡೆನೂ ನೀರು ತುಂಬಿಕೊಂಡು ಸೂಪರ ಕಾಣಿಸ್ತದೆ. ಕಲರ್ ನೋಡಿ ನೀರ್ದು ಹೆಂಗಾಗಿದೆ, ಎಲ್ಲೋ ಇಷ್ಟ ಆಗಿದೆ. ಅಂದರೆ ಮಣ್ಣು ತುಂಬ್ಕೊಂಡು ಬರುತ್ತಲ್ಲ ಹೊಸ ನೀರು, ಆ ಬ್ರಿಡ್ಜ್ ಮೇಲೆ ಇವಾಗ ಹೋಗ್ತೀವಿ ನಾವು, ನೋಡೋಕ್ಕೆ ಭಯಂಕರವಾಗಿದೆ. ಹೊಸ ನೀರು ಯಾವಾಗಲೂ ಡೇಂಜರು, ಇಳಿಯೋಕ್ಕೆಲ್ಲ ಹೋಗಬಾರ್ದು. ತುಂಗಾಭದ್ರಾ ರಮಣೀಯ ಮನಮೋಹಕ. ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ, ಅಷ್ಟೇ ಭಯನೂ ಹುಡ್ಸುತ್ತದು. ನೋಡ್ರಿ ಹೆಂಗಿದೆ ನೀರು. ಯಾವ ಥರ ತುಂಬ್ಕೊಂಡಿದೆ, ಫುಲ್ಲು ಬ್ಯೂಟಿ ಅಲ್ಲ. ನೋಡ್ರಿ ನೀರು ಪಾಪ ಎಲ್ಲಿವರೆಗೂ ನೋಡ್ತೀರೋ ಅಲ್ಲಿವರೆಗೂ ತುಂಬೋಗ್ಬಿಟ್ಟಿದೆ. ತುಂಗಭದ್ರಾ. ಇನ್ನು ನಮ್ಮ ಕಾವೇರಿ ಇನ್ಯಾವ ರೇಂಜ್ ತುಂಬ್ಕೊಂಡಿದ್ಯೋ ನೋಡಬೇಕು. ಹಸುಗಳು ನೋಡ್ರಪ್ಪ ಎಲ್ಲೂ ಹೊಡ್ಕೊಂಡು ಹೋಗ್ತಾವ್ರೆಲ್ಲ. ನಾನು ಅಂಜನಾದ್ರಿ ಬೆಟ್ಟಕ್ಕೆ ಬರ್ತಾ ಇದ್ದೀವಿ. ಜಸ್ಟ್ 2 ಕಿಲೋಮೀಟ್ರ್ ಇದೆ. ಒಂದು ಶ್ರೀ ಆದಿಶಕ್ತಿ ದುರ್ಗಾ ದೇವಸ್ಥಾನ ಕರ್ಕೊಂಡು ಬರ್ತಾರೆ. ಬೆಟ್ಟನ ಹತ್ತುಬಿಟ್ಟು
ನೋಡ್ಕೊಂಬರೋಷ್ಟು ಟೈಮ್ ಆಗುತ್ತೆ. ಟೋಟಲ್ ಮೆಟ್ಲುಗಳು ಬಂದು 535 ಅಂತ ಹೇಳಿದ್ದಾರೆ. ಯಾವ ಥರ ಇದೆ ಮೆಟ್ಲು ಅಂತ ನೋಡಿಬಿಟ್ಟು ಹತ್ಕೊಂಡು ಬರಬೇಕು. ಅಂಜನಾದ್ರಿ ಬೆಟ್ಟಕ್ಕೆ ಬಂದ್ವಿ. ಇನ್ನೇನಿದ್ರು ಬೆಟ್ಟ ಹತ್ಕೊಂಡು ಮೇಲೆ ಹೋಗೋದಷ್ಟೇ. ಅಂಜನಾದ್ರಿ ಗುಡಿ. ಜೈ ಬಜರಂಗ ಬಲಿ. ಪಾರ್ಕಿಂಗಲ್ಲಿ ಕೇಳಿಕೊಂಡು ಪಾರ್ಕಿಂಗ್ ಅಲ್ಲೇ ಅನಿಸುತ್ತೆ. ಅಂಜನಾದ್ರಿ ಬೆಟ್ಟನ ಹತ್ತು ಇಳಿದು ಬಂದಾಯಿತು. ಸಖತ್ತಾಯಿತು ಬೆಟ್ಟ ಹತ್ತಕ್ಕೆ. 535 ಮೆಟ್ಲುಗಳು. ಅದ್ಭುತವಾಗಿತ್ತು ಹತ್ತಕ್ಕೆ ಮೇಲೆ. ಅದು ನಮ್ಮ ಆಂಜನೇಯ ಸ್ವಾಮಿ ಬರ್ತ್ ಪ್ಲೇಸು, ಆಂಜನೇಯ ಸ್ವಾಮಿ ಹುಟ್ಟಿದ ಸ್ಥಳ. ಅದನ್ನು ನೋಡಿಕೊಂಡು ಇವಾಗ ನಾವು ಲೋಟಸ್ ಮಾಲ್ ಹತ್ರ ಹೋಗ್ತಾ ಇದ್ದೀವಿ. ಲೋಟಸ್ ಮಾಲು ನೋಡಿಕೊಂಡು ಮ್ಯೂಸಿಯಂ ಇದೆ, ಮ್ಯೂಸಿಯಂ ನೋಡಿಕೊಂಡು ಬರ್ತೀವಿ. ಸಿಗೋಣ ಲೋಟಸ್ ಮಾಲ್.